ನೋಡ್ತಾ ಇದ್ದಂತೆ 2024ಕ್ಕೆ ಬಾಯ್ ಹೇಳಿ 2025ಕ್ಕೆ ಹಾಯ್ ಹೇಳುವಂತಹ ಟೈಮ್ ಬಂದೇ ಬಿಡ್ತು. 2024 ಹೇಗೆ ಕಳೆದೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರೆಡಿ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಮೆಟ್ರೋ ಗುಡ್ ನ್ಯೂಸ್ ಅಂತ ಕೊಡ್ತಾ ಇದೆ. ಏನದು ನೋಡೋಣ. ಡಿಸೆಂಬರ್ 31ಕ್ಕೆ ತಡರಾತ್ರಿಯವರೆಗೆ ಮೆಟ್ರೋ ಸಂಚಾರ. ಹೈ ಸೆಕ್ಯುರಿಟಿಯಲ್ಲಿ ಸಂಚಾರ ಮಾಡಲಿದೆ ನಮ್ಮ ಮೆಟ್ರೋ. ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳು. ಹೌದು, ಇನ್ನೊಂದು ವಾರಕ್ಕೆ ಹೊಸ ವರ್ಷದ ಸಂಭ್ರಮ. ಯುವಕ ಯುವತಿಯರು ಈ ದಿನವನ್ನ ಇನ್ನಷ್ಟು ಮೆಮೊರಬಲ್ ಆಗಿ ಮಾಡಲು ಈಗಾಗಲೇ ನ್ಯೂ ಇಯರ್ ಪಾರ್ಟಿ ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಎಚ್ಎಸ್ಆರ್ ಲೇಔಟ್ ಭಾಗದಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಅಲ್ಲಿನ ಪಬ್, ಬಾರ್, ಕ್ಲಬ್, ರೆಸ್ಟೋರೆಂಟ್ಗಳು ಸಿದ್ಧವಾಗ್ತಿವೆ. ಅಂದು ತಡರಾತ್ರಿಯವರೆಗೆ ವರ್ಷಾಚರಣೆ ಮಾಡೋದ್ರಿಂದ ಸಿಲಿಕಾನ್ ಸಿಟಿ ಜನರ ಅನುಕೂಲಕ್ಕಾಗಿ ನಮ್ಮ ಮೆಟ್ರೋವನ್ನ ಮಧ್ಯರಾತ್ರಿ 1 ಗಂಟೆಯವರೆಗೆ ಸಂಚಾರ ಮಾಡಿಸೋ ಪ್ಲಾನ್ ಅನ್ನ ನಮ್ಮ ಬಿಎಂಆರ್ಸಿಎಲ್ ಮಾಡಿಕೊಂಡಿದೆ. ನ್ಯೂ ಇಯರ್ ಪಾರ್ಟಿ ಅಂದ್ಮೇಲೆ ಕುಡಿದು ತೂರಾಡಿಕೊಂಡು ಬಂದ್ರೆ ಅಂತಹವರನ್ನ ಗಮನಿಸಲು ಭದ್ರತಾ ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿಕೊಳ್ಳೋದಕ್ಕೆ ನಮ್ಮ ಮೆಟ್ರೋ ಪ್ಲಾನ್ ಮಾಡಿದ್ದು, ಅತಿರೇಕದ ವರ್ತನೆ ಮಾಡೋರು, ಹೆಚ್ಚು ಕುಡಿದು ಇತರರಿಗೆ ತೊಂದರೆ ಕೊಡುವಂತಹವರನ್ನ ಮೆಟ್ರೋದಲ್ಲಿ ಪ್ರಯಾಣಿಸಲು ಅವಕಾಶ ನೀಡದಿರಲು ಸಹ ನಿರ್ಧಾರ ಮಾಡಿದ್ದು. ಪ್ರತಿ ಮೆಟ್ರೋದಲ್ಲೂ ಗಾರ್ಡ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅಹಿತಕರ ಘಟನೆಗಳು ಆಗದಂತೆ ಎಚ್ಚರ ವಹಿಸಲಿದ್ದಾರೆ. ನ್ಯೂ ಇಯರ್ಗೆ ನಮ್ಮ ಎಕ್ಸ್ಟೆನ್ಷನ್ ಕೂಡ ಆಗೇ ಆಗುತ್ತೆ. ಪ್ರತಿ ಸಲನೂ ಮಾಡಿದಂಗೆ ಈ ಸಲನೂ ನಾವು ಮಾಡ್ತೀವಿ 1 ಗಂಟೆವರೆಗೂ. ಬಟ್ ಏನಂದರೆ ನಮ್ಮಲ್ಲಿ ಲಾಸ್ಟ್ ಟೈಮು ಕೂಡ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಾವು MG ರೋಡ್ ಸ್ಟೇಷನನ್ನು ಮುಚ್ಚಿಬಿಟ್ಟಿರ್ತೀವಿ. ಬರೋವಂಥವ್ರು ಇಲ್ಲ ಟ್ರಿನಿಟಿ ಸ್ಟೇಷನ್ಗೆ ಹೋಗ್ಬೇಕು, ಇಲ್ಲ ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ಹೋಗ್ಬೇಕು. ಸೊ ಅವ್ರಿಗೆ ಮತ್ತೆ ವಾಪಸ್ ಹೋಗೋದಕ್ಕೆ ನಿಂತ್ಕೊಂಡು ಟಿಕೆಟ್ ತೊಗೊಳ್ಳೋ ಬದಲು ಇವಾಗ QR ಟಿಕೆಟು ಇದೆ, ಪ್ಲಸ್ ಪೇಪರ್ ಟಿಕೆಟ್ಸು ಅವೈಲಬಿಲಿಟಿ ಇರ್ತದೆ. ಸೊ ಹಾಗಾಗಿ ನೀವು ಪೇಪರ್ ಟಿಕೆಟ್ಸ್ ಮೊದಲೇ ಪರ್ಚೇಸ್ ಮಾಡಿರ್ಬೋದು. ನಿಮ್ಮ ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ತಾವು ವಾಪಸ್ ಹೋದಾಗ ಟ್ರಿನಿಟಿಗೆ ಹೋಗ್ಬೇಕು, ಇಲ್ಲ ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ಹೋಗ್ಬೇಕು. ಎಲ್ಲರಿಗೂ ಅವಕಾಶ ಇದೆ. ಬಟ್ ಏನಂದರೆ ನೀವು ಯಾವುದೇ ಅಸಭ್ಯತೆಯಿಂದ ವರ್ತಿಸಬಾರ್ದು ಅಷ್ಟೇ. ಹೌದು, ಸೆಕ್ಯೂರಿಟಿ ಇದ್ದೇ ಇರ್ತದೆ. ಸೆಕ್ಯೂರಿಟಿನೂ ಜಾಸ್ತಿ ಆಗಿರ್ತದೆ, ಟ್ರೈನ್ಗಳು ಇರ್ತವೆ, ಎಲ್ಲ ಇರ್ತದೆ. ಇನ್ನು MG ರೋಡ್ ಮೆಟ್ರೋ ನಿಲ್ದಾಣ 11ಕ್ಕೆ ಕ್ಲೋಸ್ ಆಗಲಿದ್ದು, ಪ್ರಯಾಣಿಕರು ಕಬ್ಬನ್ ಪಾರ್ಕ್ ಅಥವಾ ಟ್ರಿನಿಟಿ ಸರ್ಕಲ್ನಲ್ಲಿ ಮೆಟ್ರೋದ ಸೇವೆಯನ್ನ ಪಡೆಯಬಹುದು. ಆದರೆ ಕುಡಿದಿದ್ದು ಜಾಸ್ತಿಯಾಗಿ ಏನಾದರೂ ತೊಂದರೆ ಮಾಡಿದ್ರೆ ಮನೆಗೆ ಹೋಗೋ ಬದಲು ಪೊಲೀಸರ ಅತಿಥಿಯಾಗಬೇಕಾಗುತ್ತೆ. ಹುಷಾರ್. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.